ಇನ್ಸ್ಪೆಕ್ಟರ್ ಬಂದಿದ್ರು. ಯಾಕೆ? ಅದೇ ಅಮೃತನ್ ಬಿಡ್ಸ್ಕೊಂಡ್ ಬರುವಾಗ ಪರ್ಶಿಯಣ್ಣಂಗ್ ಗುಂಟ್ ಹಾಕಿ ಅವ್ರದ್ ಯಾರಿಗೋ ಗುಂಡ್ ಹೊಡೆದಿದ್ರಲ್ಲ, ಅದ್ರ ವಿಚಾರಣೆಗೆ. ಅದೆಲ್ಲ ನರಸಿಂಹ ನೋಡ್ಕೋತಾನೆ ಬಿಡೆ. ಹಾಗಂತ ನಾವೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳಕ್ ಆಗುತ್ತಾ ಅಮ್ಮ? ಎಲ್ರೂ ಸೇರಿ ಪ್ರಯತ್ನ ಪಡ್ಬೇಕಲ್ವಾ? ಸಾವಿತ್ರಿ, ನಾವೆಲ್ಲ ಒಂಥರ ಆದ್ರೆ ಹಾಲ್ಯನೇ ಒಂಥರ. ಎತ್ತು ಏರ್ಗಿಳಿತು ಅಂದ್ರೆ ಕೋಣ ನೀರ್ಗಿಳಿತು ಅಂತ, ಅವಳಿಂದ ತೊಂದರೆನೇ ಜಾಸ್ತಿ. ಅದ್ರ ಬಗ್ಗೆ ನಾವು ಹುಷಾರಾಗಿರೋಣ ಬಿಡಿಮ್ಮ. ಇವರೆಲ್ಲ ಸೇರಿ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಕಂಡು ಹಿಡಿತೀನಿ. ಅಮೃತ ಒಂಥರ ಆಡ್ತಾ ಇದ್ದಾಳೆ. ಇವಳು ಸಿಕ್ಕಿದ ಖುಷಿಲಿ 10 ಕೋಟಿ ಮರ್ತು ಬಿಟ್ರಲ್ಲ. 10 ಕೋಟಿ ಅಂದ್ರೆ ಸುಮ್ಮನೆನಾ? ಭೀಮ್ಯಾ, ಟೈಮ್ ಬಂತು ಕಣ. ಯಾವುದು ಕಣ? ಸೀತಾಪುರಕ್ಕೆ ಕಾಲಿಡೋ ಟೈಮ್. ಹೋಗಿ ಬನ್ನಿ ಅಣ್ಣ. ನಾನೊಬ್ಬನೇ ಅಲ್ವೋ? ನೀನು ಜೊತೆಗೆ ಬಾ. ನಾನಾ? ಬಾಯಿ ಮುಚ್ಕೊಂಡು ಸುಮ್ಮನೆ ನನ್ನ ಜೊತೆ ಬಾ. ಆಯ್ತು. ನನಗೂ ಕೆಲವು ಕೌನ್ಸಿಲರ್ ಗೊತ್ತಿದ್ದಾರೆ. ನೀವು ಅವ್ರ ಹತ್ರ ಬೇಕಾದ್ರೂ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಇಲ್ಲ ಅಂದ್ರೆ ಅದಕ್ಕೊಂದು ದಾರಿ ಇದೆ. ಅದೇನ್ ಹೇಳಿ ಡಾಕ್ಟ್ರೆ? ಅವಳಿಗೆ ಮನೆಯವ್ರ ಬಗ್ಗೆ ಅವಿಶ್ವಾಸ, ಅವರಿಂದಲೇ ಹೀಗಾಯ್ತು ಅಂತ. ಅದಕ್ಕೆ ಹೊರಗ್ನವರಾದ್ರೆ ಬೆಟರ್. ಅವ್ರೇನ್ ಮಾಡಕ್ ಸಾಧ್ಯ? ಅಮೃತ ಅವ್ರ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಅವ್ರ ಧೈರ್ಯ ಹೇಳಿದ್ರೆ ಅವಳ ಮನಸ್ಸಿಗೆ ಹಿತ ಅನ್ನಿಸ್ಬೋದು. ಅಂಥವ್ರು ಯಾರಿದ್ದಾರೆ? ನನಗ್ ಗೊತ್ತು. ದುಡ್ಡೇನಾಯ್ತು? 10 ಕೋಟಿ. 2 ತಲೆಮಾರು ತಿಂದ್ರು ಸವಿಯಲ್ಲ. ಇದು ನಿಮ್ಮ ಕಾಳಜಿ. 10 ಕೋಟಿ. ಅಮೃತ ಅಲ್ಲ. ನಂಗೇನು ಗೊತ್ತು ಹೋಗ್ತೀಯ? ನಾನು ಅಮೃತನ ಮನೆಗೆ ಕರ್ಕೊಂಬಂದೆ, ಅಷ್ಟೇ ನನಗೆ ಗೊತ್ತಿರೋದು. ತುಂಬಾ ಚೆನ್ನಾಗಿ ನಾಟಕ ಆಡ್ತೀಯ. ಕಾಮಾಲೆ ಕಣ್ಣು ನಿಮ್ಗೆ. ನನಗೇನು ಗೊತ್ತಿಲ್ಲಪ್ಪ. ನಮ್ ಬೆನ್ ಹಿಂದೆ ಏನೋ ನಡೀತಾ ಇದೆ. ನಾವು ಒಗ್ಗಟ್ಟಾಗಿರ್ಬೇಕು. ಯಾಕೆ? ಚೌಕಬಾರಡಕ್ಕ. ಅಡುಗೆ ಮನೇಲಿ ಹುಳಿ ಪುಡಿನೋ ಚಟ್ನಿ ಪುಡಿನೋ ಕಮ್ಮಿ ಆಗಿರ್ಬೇಕು. ಹೋಗಿ ಮೆಣಸಿನ್ಕಾಯಿ ಹುರಿರಿ. ಅವಳು ನಮ್ ಯಾರ ಹತ್ರ ಮಾತಾಡದೆ ಇದ್ರು ಒಬ್ರ ಹತ್ರ ಮಾತಾಡೇ ಆಡ್ತಾಳೆ ಅನ್ಸುತ್ತೆ. ನಾನು ಅವ್ರನ್ನ ಕರೆಸ್ಲಾ? ಕರ್ಸಮ್ಮ, ಕೇಳ್ತಾ ಇದೆಯಲ್ಲ. ಯಾರದು? ಆರ್ಯನ್. ಅವತ್ತು ಅಮೃತನ ಕಿಡ್ನಾಪ್ ಮಾಡ್ತಾರಲ್ಲ, ಆಗ ಅವಳ ಜೊತೆಲಿ ಇದ್ದಿದ್ದು ಇವನೇ ತಾನೆ? ಅವನು ಇಂದ್ರವತಿ ಮಗ ಅಂತಲ್ವೇ? ಆದ್ರೇನಮ್ಮ, ಅಮೃತಂಗ ಅವ್ನ ಒಳ್ಳೆ ಫ್ರೆಂಡು. ಅವನ್ ಬಂದ್ರೆ ಇವಳು ಅವನ ಹತ್ರ ಮಾತಾಡೇ ಆಡ್ತಾಳೆ. ಮೊದ್ಲಿನ ತರ ಆಗ್ತಾನಮ್ಮ. ಪ್ಲೀಸ್ ಅಮ್ಮ, ಅವನನ್ನ ಕರ್ಸೋಣಮ್ಮ. ಏ ಗಣೇಶ, ನಿಂಗೆ ಆರ್ಯ ನಂಬರ್ ಗೊತ್ತೇನಾ? ನನ್ಗೆ ಗೊತ್ತಿರುತ್ತೆ, ಅಮೃತಕ್ಕಂಗ್ ಗೊತ್ತಿರುತ್ತೆ ಅಲ್ವೋ? ಎಲ್ಲರ ನಂಬರು ಬಾಯ್ಪಾಠ ಮಾಡ್ಕೊಂಡಿರ್ತೀಯಾ, ಅದಕ್ಕೆ ಕೇಳ್ದೆ. ಈಗ ಅವ್ನ ನಂಬರ್ ಹೇಗೋ ಪತ್ತೆ ಹಚ್ಚೋದು? ಅಮೃತಕ್ಕಂಗ್ ಹೋಗಿ ಕೇಳೆ. ಅದಾಗಲ್ವೋ? ಅಕ್ಕ, ಈ ಫೋನಿನ ಸಮಸ್ಯೆನೇ ಬೇಡ. ಆರ್ಯನಣ್ಣನ ಹಾಸ್ಟೆಲ್ ನನಗೆ ಗೊತ್ತು, ಅಲ್ಲೇ ಹೋಗಿ ಕೇಳೋಣ. ಕರೆಕ್ಟ್ ಅಲ್ವಾ? ಹಾಗೆ ಮಾಡೋಣ ಕಣೋ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಆಯ್ತಾ? ಅಕ್ಕ ಅಕ್ಕ, ಅಮೃತ ಅಕ್ಕಂಗೆ ಏನಾಗಿದೆ? ರಾಜಕೀಯದ 7 ಬೀಳುಗಳನ್ನ ಸಹಿಸ್ಕೊಂಡೆ. ಅಪ್ಪ ಹೋಗಿದ್ದು, ನರ್ಮದ ಹೋಗಿದ್ದನ್ನ ಸಹಿಸ್ಕೊಂಡೆ. ಆದ್ರೆ ಅಮೃತ ಹೀಗೆ ನನ್ನ ಎದುರುಗಡೆ ಕೂಗ್ತಾ ಇದ್ರೆ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಅತ್ತೆ. ಅಲ್ಲಿಂದ ಅವಳನ್ನ ಹೊರಗಡೆ ತರಬೇಕಲ್ವೇನಪ್ಪ? ಅಮ್ಮ, ಸಾವಿತ್ರಿ ಅದಕ್ಕೊಂದು ದಾರಿ ಹುಡುಕಿದಾಳೆ. ಯಾವ ದಾರಿ? ಅದು ಅದೇ ರೀ, ಅಮೃತನ 4 ದಿನದ ಮಟ್ಟಿಗೆ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ. ಎಲ್ಲಿಗೆ? ಸೀತಾಪುರಕ್ಕೆ. ವಾತಾವರಣ ಬದಲಾದ್ರೆ ಅವಳ ಮನಸ್ಥಿತಿನೂ ಬದಲಾಗ್ಬೋದಲ್ವಾ? ಗುಡ್ ಐಡಿಯಾ. ನಂದೇನು ಅಭ್ಯಂತರ ಇಲ್ಲ. ಸಾವಿತ್ರಿ